ಈ ದಿನ ಮೈಸೂರು ನಗರದ ರೈಲ್ವೆ ಗೂಡ್ಸ್ ಶೆಡ್ ಲೋಡರ್ಸ್ ಒಕ್ಕೂಟ ಧ್ವನಿ ಎತ್ತಿದ್ದು, ಬಹು ವರ್ಷಗಳಿಂದ ಜಾವೇದ್ ಖಾನ್ ಅಧ್ಯಕ್ಷತೆಯಲ್ಲಿ ತಾವು ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದರೆ ಈಗ ಹೊಸ ವ್ಯಕ್ತಿಯಾದ ಅಬ್ದುಲ್ ಖುದ್ದೂಸ್ ರವರು ತಮ್ಮ ಸುಳ್ಳು ಆಶ್ವಾಸನೆಗಳನ್ನು ನೀಡುತ್ತಿದ್ದಾರೆ ಎಂದು ಪ್ರತಿಭಟಿಸಿದ್ದಾರೆ. ನಾವು ಯಾವಾಗಲೂ ನಮ್ಮ ಅಧ್ಯಕ್ಷರಾದ ಜಾವೇದ್ ಖಾನ್ ರವರ ಪರ ನಿಂತಿದ್ದೇವೆಂದು ಧ್ವನಿ ಎತ್ತಿದ್ದಾರೆ. ಜಾವೇದ್ ಖಾನ್ ಕೂಡ ತಮ್ಮ ಕರ್ತವ್ಯ ನಿಷ್ಠೆ, ತಮ್ಮ ಕೆಲಸದಿಂದ ಕಾರ್ಮಿಕರಲ್ಲಿ ನನ್ನ ನಂಬಿಕೆ ಇದೆ ಎಂದು ಕೂಡ ಹೇಳಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕೌಸ ನ್ಯೂಸ್. ನನ್ನ ಹೆಸರು ಅಬ್ದುಲ್ ಖುದ್ದೂಸ್ ಅಂತ. ನಾನು 35 ವರ್ಷದಿಂದ ಮುಟ್ಟೆ ಕೆಲಸ ಮಾಡ್ತಿದ್ದೀನಿ ಸರ್. ಇಲ್ಲಿ AC PF ಏನು ಸವಲತ್ತು ಏನು ಸಾಕಾಣೆ ಇಲ್ಲ. ಇಲ್ಲಿ ಯಾರು ಕೇಳೋರು ಅಂತ ಇಲ್ಲ. ಒಬ್ಬ MLA ಇದ್ರೆ 5 ವರ್ಷ ಇರ್ತಾನೆ, ಇವ್ರು 17 ವರ್ಷ ಇದ್ದಾರೆ, ಯಾರು ಕೇಳಲಿಲ್ಲ. ನಾನ್ ಕೇಳ್ತಿದ್ದೀನಿ, ನಾನ್ ಜನಗಳು ಎಲ್ಲಾರು ಒಳ್ಳೇದ್ ಮಾಡೋಕ್ಕೋಸ್ಕರ. ಇಲ್ಲಿ ಇವ್ರು ಏನ್ ಕೊಡ್ತಾರೆ ಅದು ಬೇಡ. ನಾನು ಬರವಣಿಗೆಯಿಂದಾನೆ 5 ಲಕ್ಷ ಇಲ್ಲಿ ರಿಟೈರ್ಮೆಂಟ್ ಕೊಡ್ತೀನಿ. ವರ್ಷಕ್ಕೆ 5 ಪೂಜೆಗೆ 25 ಸಾವಿರ 5 ಪೂಜೆಗೆ ಕೊಡ್ತೀನಿ. ಬೋನಸ್ ಸ್ಪಾಟ್ ನಲ್ಲಿ ಡೆಡ್ ಆಗ್ಬಿಟ್ರೆ 8 ಲಕ್ಷ ಪರಿಹಾರ ಕೊಡ್ತೀನಿ ಸರ್. ನನ್ಗೆ ಎಲ್ಲ ಸಾಕಾರ ಕೊಡಿ ಅಂತ ನಾನು ಕೇಳ್ತಿದ್ದೀನಿ ಸರ್. ಆಮೇಲೆ ಗೌರ್ಮೆಂಟ್ ಸವಲತ್ತು ಏನೇನಿದೆ, ಗೌರ್ಮೆಂಟ್ ಸವಲತ್ತು ಆ ಸವಲತ್ತು ನಾನು 1 ವರ್ಷದೊಳಗೆ ಏನ್ ಸವಲತ್ತು ಏನ್ ಸವಲತ್ತು ಇದೆ ಆ ಸವಲತ್ತೆಲ್ಲ ಪೂರ್ತಿ ನಾನು ಮಾಡ್ಕೊಡ್ತೀನಿ ಸರ್. ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಏನ್ ನನ್ಗೆ ಇದ್ ಮಾಡ್ತೀರಿ ಅದ್ ನಾನು ಒಪ್ಕೊಳ್ಳೋಕೆ ಸಿದ್ಧ ಇದ್ದೀನಿ ಸರ್. ಸದ್ಯಕ್ಕೆ ಅಧ್ಯಕ್ಷರು ಯಾರಿದ್ದಾರೆ? ಅವ್ರು ಇದ್ದಾರೆ. ನಮ್ಗೆ ಇಲ್ಲ ಸರ್, ನಮ್ ಸಮಾಧಾನ ಇಲ್ಲ. ಕುಡಿಸಲು ವರ್ತಿ ನೀವು ತೆಗಿತಾ ಇದೀವಿ. ಕುಡಿಸಲು ವರ್ತಿ ತೆಗಿತಾ ಇದೀವಿ. ಅವ್ರ ಸಭೆಗೆ ಸಂಬಂಧ ಇಲ್ಲ, ನಮ್ ಸಭೆಗೆ ಸಂಬಂಧ ಇಲ್ಲ, ಮುಂದಿನ ಸಂಬಂಧ ಇಲ್ಲ. ಅವನು ಹೇಳಿರೋ ಮಾತು ಬರವಣಿಗೆ ಮಾಡಿ 2 ಕೋಟಿ ತಗೊಂಡ್ಬಂದು ಡಿಪಾಸಿಟ್ ಜನಾವಳಿ ಮುಂದೆ 2 ಕೋಟಿ ತಗೊಂಡ್ಬಂದು ಡಿಪಾಸಿಟ್ ಮಾಡಿ ನಾಳೆ ತಗೊಬರ್ಲಿ, ನಾವು ಮುಂದಿನ ಸಾಗರ ಅವ್ರ ಜೊತೆ ನಾನು ಇರ್ತೀನಿ ಸಾಗರ ಕೊಡಕ್ಕೆ. ಆವಾಗಂಟ ನಮ್ಮ ಸಂಘದಲ್ಲಿ ಅಲೋ ಇಲ್ಲ. ಇವಾಗ ಸೈನ್ ಮಾಡಿ ಒಂದಿಗೆ ಪಟ್ಟೇಶನ್ ಮಾಧ್ಯಮ ಮುಖಂಡ ಒಂದಿಗೆ ಪಟ್ಟೇಶನ್ ಕಾನೂನು ಮುಖಂಡ ಎಲ್ಲರೂ ಕೊಡೋದು ಟ್ರೈನ್ ಕಳಿಸ್ತೀನಿ ನಾನು. ನಮ್ಮ ಸಂಘಕ್ಕೆ ಅವ್ನು ಸಂಬಂಧ ಇಲ್ಲ ಅಂತ ವ್ಯಕ್ತಿ, ನಮ್ಮ ಸಂಘಕ್ಕೆ ಸಂಬಂಧ ಇಲ್ಲ. ಬಾಂಡ್ ಮಾಡ್ಕೊಡ್ತೀನಿ ಅಂತ ಮುಂದೆ ಬರ್ಲಿ ತಗೊಂಡ್ಬಂದು ಅವ್ನು ಯಾರು ಜೊತೆಲಿ ಎಲ್ಲ ಬಂದ್ಬಿಟ್ಟು ಮುಂದೆ ಬಂದು ಇಟ್ಕೊಂಡು 2 ಕೋಟಿ ಡಿಪಾಸಿಟ್ ಅಮೌಂಟ್ ತಗೊಂಡ್ಬಂದು ಬ್ಯಾಂಕ್ ತಗೊಂಡು ಡಿಪಾಸಿಟ್ ಮಾಡಲಿ. ಅದು ನಾವು ಸಾಗರಕ್ಕೂ ಸಿದ್ಧ ಇದ್ದೀವಿ. ಖಂಡಿತ. ಜಾಯದಾನ 7 ಲಕ್ಷ ಕೊಡಿ, ಜಾಯದಾನ ಬೇಕು. ಅದಕ್ಕೆ ಅವನ್ನ ಗೂಡ್ ಸೈಡಿಂದ ತಗೊಳ್ಬೇಕು ಸೈನ್ ಮಾಡಿದೆ. ಸೈನ್ ಹಾಕ್ತಾರೆ ಏನಕ್ಕೋಸ್ಕರ ಅಂದ್ರೆ ನಮ್ ಕೆಲ್ಸಕ್ಕೆ ಕುದಿಸ್ಬೇಡ ಅಷ್ಟೇ. ನಮ್ಮ ಸಂಘ ಸಂಸ್ಥೆಯಿಂದ ಕುದಿಸ್ನವರ ನಾವು ಬೇಡ ಅಂತ ಎಲ್ಲರೂ ಸೇರಿ ಸೈನ್ ಮಾಡಿ ಒಪ್ಪಿಗೆ ಮಾಡಿ ವಜಾ ಮಾಡ್ತಾ ಇದೀವಿ. ಇವತ್ತಿನಿಂದ ಒಪ್ಪಲ್ಲ. ಇನ್ನು ಹೇಳಿ ಒಪ್ಪನ್ಗೆಲ್ಲ ಅಧ್ಯಕ್ಷರು ಒಬ್ಬರಲ್ಲ 200 ಜನ ಅದಕ್ಕೋಸ್ಕರ ಬಹಳ ತೊಂದರೆ ಆಗ್ತಾ ಇದೆ ಸರ್. ಇಲ್ಲಿ ಕುದಿಸೋ ವ್ಯಕ್ತಿ ಅವತ್ತು ಅಭಿಘೋಷ ಮುಂಚೆ ಈ ನಿಮ್ಮ ಮಾಧ್ಯಮಗಳ ಮೊದಲು ಹೇಳಿದೀನಿ ಈ ಮಾತು. ನಾನು ಒಂದು 15 ವರ್ಷ ಮುಂಚೆ ನಾನು ಕೆಲಸ ಮಾಡ್ತಾ ಇದ್ದೆ. ನನಗೆ ಹೆಚ್ಚು ಕಡಿಮೆ ಹಿಂಸೆ ಮಾಡಿ 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 ಕರ್ಕೊಂಡೋಗ್ದ ಯಾರು ಕುಂಟಮಾರ ಶಾಸ್ತ್ರ ಹಿಂಸೆ ಮಾಡಿ ಮಾಡಿ ಕರ್ಕೊಂಡೋಗ. ನಾನು ಬರಲ್ಲ ಅಂತ ಇದ್ದೆ, ಬಹಳ ಹಿಂಸೆ ಮಾಡಿ ಅಂತ ನನ್ನ ಮಗ ತಿರುಗೋದು ಎಲ್ಲ ಮಾಡ್ಕೊಂಡೆ ನಾನು ಕರ್ಕೊಂಡೋಗ್ದ. ಕುದಿಸೋನು ವ್ಯಕ್ತಿ ಹೋಗ್ಬಿಟ್ಟು ಏನು ಗೊತ್ತು, ಇವಾಗ ಸಂಘ ಸಂಸ್ಥೆ ಒಂದು ಒಳ್ಳೆ ನಡೀತೀನಿ ಅವನು ಕಾರಣ ಒಂದು ಕೈ ಐತೆ. ನಾನು ಆ ಅವಸರಕ್ಕೆ ಅವನಿಗೆ ಬಹಳ ರೆಸ್ಪೆಕ್ಟ್ ಕೊಡ್ತಾ ಇದ್ದೆ. ಯಾಕೆ ಅವ್ನು ಏನೋ ಹೊರಗಡೆ ಬೇಕಾದ್ರೆ ಮಾಡೋನೆ ನಾನು ಇನ್ಕೊಂಡು ಅವ್ನಿಗೆ ಹೇಳಿಲ್ಲ. ಯಾಕಂದ್ರೆ ಇವತ್ತು ಅವನು ಮುಂದೆ ಬೀದಿ ಬಲ್ ತರಬೇಕಂತ ಈ ರೀತಿ ಯೋಚನೆ ಮಾಡ್ಕೊಂಡು ಯಾರು ಮಾಡ್ತಾರೆ ಮಮ್ಮಿ ಹಾಕಂದ್ರೆ ಅವ್ನಿಗೆ ಹೊರಗಡೆ ಏನ್ ಲೆಕ್ಕಾಚಾರ ಏನ್ ಬರ್ತದೆ ದುಡ್ಡು ಏನ್ ಆಮದಿನ ಐತೆ ಅಂತ ಅವ್ನಿಗೆ ಗೊತ್ತಿಲ್ಲ. ಈ 5 ಲಕ್ಷ ತಲೆ ಕೊಡ್ಬಿಡ್ತೀನಿ, 25 ಸಾವಿರ ತಲೆಗೆ ಬೋನಸ್ ಕೊಡ್ಬಿಡ್ತೀನಿ ಅನ್ನೋ ರೀತಿ ಜನಗಳಿಗೆ ಒಂದು ಆಸೆ ಏನ್ ಗೊತ್ತಾ, ಆಸೆ ಅದು ಸಾಕಾರ ಅವ್ನ ಕೈಯಲ್ಲಿ ಅವ್ನ ಸಾಧ್ಯನೇ ಇಲ್ಲ. ಅವ್ನ ಪ್ರಾಪರ್ಟಿ ಬೇಕಾದ್ರೆ ಮಾಡ್ಬಿಟ್ಟು ನಾವು ಕರ್ಕೊಳಕ್ ಆಗಲ್ಲ. ಯಾಕಂದ್ರೆ ತಲೆಗೆ 25 ಸಾವಿರ ರೂಪಾಯಿ ಅಂದ್ರೆ 300 ಜನಕ್ಕೆ ಎಷ್ಟೈತೆ ಕಾಸು? 65 ಲಕ್ಷ. ನಮ್ಗೆ ವರ್ಷಕ್ಕೆ ಆದಾಯ ಇಲ್ಲಿ 30 ಲಕ್ಷ ರೂಪಾಯಿ. ಎಷ್ಟು ಟೋಟಲ್? 30 ಲಕ್ಷ ರೂಪಾಯಿ ಆದಾಯ. 30 ಇರಲ್ಲ, ಅದು ಹೇಳ್ತಾರೆ 30 ಲಕ್ಷ ರೂಪಾಯಿ ನಮ್ಗೆ ವರ್ಷಕ್ಕೆ ಆದಾಯ 30 ಲಕ್ಷ ರೂಪಾಯಿ. ಅದರಲ್ಲಿ
ಇಲ್ಲಿ ಏರ್ಪಾಟ್ ಬಿದ್ದವ್ರಿಗೆ ಕಷ್ಟ ಸುಖ ಸತ್ತವ್ರಿಗೆ ಟ್ರೀಟ್ಮೆಂಟ್ ಬೋನಸ್ ಅದು ಇದು ಅಂತ ಖರ್ಚು ಒಂದು ವರ್ಷಕ್ಕೆ 10 ಲಕ್ಷ ರೂಪಾಯಿ ಅದು ಏರ್ಪಾಟ್ ಅದಕ್ಕೆ ಕೊಳ್ಳೋಗ್ಬಿಡ್ತದೆ ಏಟು ಪಟ್ಟು ಅದು ಇದು ಅಂತ ಖರ್ಚು 20 ಲಕ್ಷ ರೂಪಾಯಿದಲ್ಲಿ ಒಂದು 15 ಲಕ್ಷ ರೂಪಾಯಿ ಬೋನಸ್ ಹೋಯ್ತಿದೆ 15 ಲಕ್ಷ ಗಂಟೆ ಬೋನಸ್ ಹೋಯ್ತಿದೆ. ಆಮೇಲೆ ಮಿಕ್ಕಿದ ದುಡ್ಡಲ್ಲಿ ರಿಟೈರ್ಮೆಂಟ್ ಸೀಟ್ ಅದು ರಿಟೈರ್ಮೆಂಟ್ ಎಲ್ಲ ತಲೆಗೆ ಕೊಡ್ತಾ ಇದೀವಿ. ಇವನು ತಲೆಗೆ 5 ಲಕ್ಷ ರೂಪಾಯಿ NCD ಎಷ್ಟೈತೆ ದುಡ್ಡು 40 ಲಕ್ಷ ಪ್ಲಸ್ ಒಂದು 60 1 ಕೋಟಿ ಎಲ್ಲಿ ತಗೊಂಡು ಕೊಡ್ತಾನ ಚೆನ್ನಾಗಿ ಮಾಡ್ಬೇಕು ಕಿಡ್ನಿ ಮಾಡ್ಬಿಡ್ತಾನ ಇಲ್ಲ ಇವ್ರು ಕಿಡ್ನಿ ಮಾಡ್ಬಿಡ್ತಾನ ಇಲ್ಲ ಅವ್ರ ಮನೆಗೆ ಕರ್ಕೊಂಡು ಯಾರ್ಯಾರ ಪ್ರಾಪರ್ಟಿ ಇದ್ರೆ ಮಾಡ್ಬಿಟ್ಟು ಕೊಡ್ತಾನ ಇಲ್ಲಿ ಜನಗಳಿಗೆ. ಇದು ಇಂಥವ್ರ ಗುಡ್ಸೆಟ್ಟಲ್ಲಿ ಇರಬಾರ್ದು ಇರಬಾರ್ದು. ಯಾಕಂದ್ರೆ ಜನಗಳು ಕೂಲಿ ಮಾಡೋರು ಇಲ್ಲಿ ಇಂಥ ವೈಮಲ್ ಜಾಗ ನಂಗೆ ಬಳ್ಳಾರಾದ್ರೆ ನನಗೆ ಸಂತೋಷ. ನನ್ನ ಮನಸ್ಸಲ್ಲಿ ಬೇಕಾದ ಸಹಿತ ಮಾಡಕ್ಕೆ ಅದೇ ಇಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಏನೇನ್ ಬರ್ತೀವಿ ಆ ರೀತಿ ನಾವು ನಡ್ಕೊಂಡು ಹೋಗ್ಬೇಕು. ನಾವು ಕನ್ನಡದ ಜೊತೆ ತಗೊಂಡು ಕನ್ನಡ ಸಾಕಾದ್ರೆ ಕನ್ನಡ ಎಕ್ದಮ್ ಮಟ್ಟ ಮಾಡಕ್ ಆಗಲ್ಲ. ಅವ್ರಿದ್ರೆ ನಾವಿದ್ರೆ ಅವರು ಎಲ್ಲ ಸೇರಿ ಇದ್ರಲ್ಲೇ ಕೆಲಸ ಆಗೋದು. ನಾವು ಎಕ್ದಮ್ ಕನ್ನಡ ಮಟ್ಟ ಮಾಡ್ಬಿಟ್ಟು ಅವ್ರಿಗೆ ಕೆಲಸ ಬೇರೆ ಕಳಿಸ್ಕೊತಾರೆ. ಇದೇನು ಗೊತ್ತಾ, ಈ ನಮ್ ಸಂಘ ಸಮಸ್ಯೆ ಏನ್ ಆವಾಗಿಂದ ಪಾಲಿಕೆ ಮಾಡ್ಕೊಂಡ್ವಿ ಆ ರೀತಿ ನಾವು ನಡ್ಕೊಂಡು ಮುಂದಕ್ಕೆ ಒಂದೊಂದು ಕಾಸು ಸೇರಿಸ್ಕೊಂಡು ಅವ್ರಿಗೆ ಜನ ಕೂಲಿ ಮಾಡಿದ ಮೇಲೆ ಅವ್ರಿಗೆ ರಕ್ಷಾ ಕೊಡಿ ಜನಗಳು ಐತಿ ಅಂತ ಹೇಳ್ಕೊಂಡು ಮಾಡ್ಕೊಂಡು ಹೋಗಿದೀವಿ. ಇವ್ರಿಗೆ ತಾಳೆ ಗೊತ್ತಿಲ್ಲ ತುದಿನೂ ಗೊತ್ತಿಲ್ಲ. 5 ಲಕ್ಷ ಕೊಟ್ಬಿಡ್ತೀನಿ 20 ಸಾವಿರ ಬೋನಸ್ ಕೊಟ್ಬಿಡ್ತೀನಿ 8 ಲಕ್ಷ ಎಲ್ಲರೂ ಕೊಟ್ಬಿಡ್ತಾರೆ ಜನಗಳು ಮಾಡ್ಬಿಡ್ತಾರ ಪ್ರಾಪರ್ಟಿ ಕೊಟ್ಬಿಡ್ತಾರ ನೀವು ಸುಮ್ಮನೆ ಜನಗಳು ಇಂತ ಮಾಡಿಸೋರಿಗೆ ನಮ್ಮ ಸಂಘದಲ್ಲಿ ಅವ್ರಿಗೆ ಡಿಲೀಟ್ ಮಾಡ್ತಾ ಇದೀವಿ. ನಮ್ಮ ಸಂಘಕ್ಕೆ ಸಂಬಂಧ ಇಲ್ಲ. ನಾವು ನಿಮ್ ಮಾಧ್ಯಮಗಳು ಹೇಳ್ತೀವಿ ನಾವೆಲ್ಲ ಬರವಣಿಗೆ ಮಾಡಿ ಕುದುಸಲ ವ್ಯಕ್ತಿಗೆ ಡಿಸಿ ಮಾಡಿ ಆಜೆಪ್ಸ್ ಆಗ್ತಿದೀವಿ. ನಮ್ಮ ಸಂಘಕ್ಕೆ ಸಂಬಂಧ ಇಲ್ಲ. ಅವನು 2 ಕೋಟಿ ಸಂಘ ಡಿಪಾಸಿಟ್ ಮಾಡ್ಬೇಕು 2 ಕೋಟಿ ಸಂಘ ಡಿಪಾಸಿಟ್ ಮಾಡ್ಬೇಕು ಕೆಲ್ಸಕ್ಕೆ ಬರ್ಬೇಕಂದ್ರೆ ಇಲ್ಲಿ ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ. 2 ಕೋಟಿ ಸಂಘ ಡಿಪಾಸಿಟ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. 2 ಕೋಟಿ ಡಿಪಾಸಿಟ್ ಮಾಡ್ಬೇಕು ಸಂಘಕ್ಕೆ. ಆಮೇಲೆ ಬರವಣಿಗೆ ಮಾಡ್ಕೊಡ್ಬೇಕು. ವರ್ಷಕ್ಕೆ 8 ದಿನ ರಿಟೈರ್ಮೆಂಟ್ ಕೊಡ್ತೀನಿ. 5 ಲಕ್ಷ ರೂಪಾಯಿ ತಲೆಗೆ 25 ಸಾವಿರ ಪ್ರತಿ ವರ್ಷ ಐದು ಪೂಜೆ ಬೋನಸ್ 25 ಸಾವಿರ ರೂಪಾಯಿ ಬರವಣಿಗೆ ಮಾಡಿ ಮಾಧ್ಯಮ ಮುಖಾಂತರ ಬರವಣಿಗೆ ಮಾಡಿ ಕಾನೂನು ಮುಖಾಂತರ ಬರವಣಿಗೆ ಮಾಡಿ ಬಾಲ್ಟುಗಾರ ಬರವಣಿಗೆ ಮಾಡಿ ಎಲ್ಲ ಮಾಡ್ಕೊಂಡು ಬಂದು 2 ಕೋಟಿ ಡಿಪಾಸಿಟ್ ಮಾಡಿದ್ರೆ ನಾನು ರಾಜೀನಾಮೆ ಕೊಡಕ್ಕೆ ಸಿದ್ಧ ಇದ್ದೀನಿ. ಜನ ಪರವಾಗಿ ನಾನು ನಿಂತ್ಕೋತೀನಿ. ಆವಾಗ ನಾನು ಹೊಳೆ ಇಲ್ಲ. ಎಲ್ಲ ಅಣ್ಣ ತಂದರಿಗೆ ನಮ್ಮ ಕಡೆಯಿಂದ ನಮಸ್ಕಾರ. ನೀವು ಮಾತಾಡ್ತಾ ಇರೋ ಮಾತು ಅರ್ಥನೂ ಇಲ್ಲ ಏನೂ ಇಲ್ಲ. ನಲ್ಲಕ್ಕಿಕ್ಕೆ ಯಾವುದು ಪರಿಹಾರ ಇದು ಆಗದೇ ಇಲ್ಲ. ಇದು ಯಾಕಂದ್ರೆ ನಾವು 35 ವರ್ಷದಿಂದ ಗುಡ್ಸೆಟ್ ನೋಡಿ ಸಾಕಾಗ್ಬಿಟ್ಟಿದೀನಿ. ಯಾರು ಎಷ್ಟಾಯ್ತದೆ ಅಷ್ಟೇ ಮಾಡಕ್ ಸಾಧ್ಯ. ಅತಿ ನೀರ್ ಮಾಡ್ತೀವಿ ಅನ್ನೋದು ಮಾತೇ ಇಲ್ಲ ಇಲ್ಲಿ. ದಿನಕ್ಕೆ ನಮ್ಗೆ ಇರೋದು ಅದು ರೇಟ್ ಬಂದ್ರೆ 5,000 ರೂಪಾಯಿ ಆದಾಯ. ತಿಂಗಳಿಗೆ 12 ಲಕ್ಷ ರೂಪಾಯಿ ಆಯ್ತದೆ. ಅದು ಕಂಟಿನ್ಯೂ 30 ದಿವಸ ಕೆಲಸ ನಡೆದ್ರೆ ನಡೆಯೋದು 15 ದಿವಸ 20 ದಿವಸ ತಿಂಗಳು ಕೆಲಸ ಆಗಲ್ಲ. 300 ಜನ ಇದ್ದಾರೆ. 300 ಜನಕ್ಕೆ ಏನು ಬೋನಸ್ ಕೊಡ್ತೀನಿ ಲೆಕ್ಕ ಆಗಿದ್ರೆ 65 ಲಕ್ಷ ರೂಪಾಯಿ ಆಗುತ್ತೆ. ಇದು ರಿಟೈರ್ಮೆಂಟ್ 8 ಜನಕ್ಕೆ ಕೊಡ್ತಾ ಇದೀನಿ ಅಂತಾನೆ 40 ಲಕ್ಷ ರೂಪಾಯಿ. 1 ಕೋಟಿ ಒಂದು ವರ್ಷಕ್ಕೆ ಬೇಕು ನಮ್ಗೆ. 1 ಕೋಟಿ ದುಡ್ಡು ಅಂದ್ರೆ ಏನ್ ಅರ್ಥ ಅಂತಾನೆ ನಮ್ಗೆ ಅರ್ಥ ಆಗಿಲ್ಲ. ಆದ್ರೆ ಅವ್ನು ಕೊಡ್ತೀನಿ ಅಂತ ಎಲ್ಲಿಂದ ತಂದ್ಕೊಡ್ತಾನೆ ಏನ್ ನಮ್ಗೆ ಎಲ್ಲ ತಗೊಂಡು ಮಾಡ್ಬಿಡ್ತಾರ ಏನೋ ಅರ್ಥ ಆಯ್ತಾ ಇಲ್ಲ. ಇದು ಈ ಮಾತೇ ಅರ್ಥ ಆಯ್ತಾ ಇಲ್ಲ ಸ್ವಲ್ಪನು. ಆದ್ರೆ ಅವ್ನು ಕೊಡ್ತೀನಿ ಅಂತ ನಿಮ್ ಮುಂದೆ ಹೇಳ್ತಾವನೆ. ಅದೇಗೆ ಗೊತ್ತು ಎಲ್ಲಿಂದ ತಂದ್ಕೊಡ್ತಾನೆ ಅಂತ ಇಲ್ಲ. ಕೆಲಸ ಮಾಡಿ ಅವನು ಎಲ್ಲ ಬಾಂಡ್ ಪೇಪರ್ ನಲ್ಲಿ ಬಂದು ಎಲ್ಲ ಮಾಡ್ಕೊಟ್ಟಾದ್ಮೇಲೆ ಅವನು ಇವಾಗ ಹೇಳೋನೆ 2 ಕೋಟಿ ಡಿಪಾಸಿಟ್ ಮಾಡಿಸ್ತೀನಿ. ಡಿಪಾಸಿಟ್ ಮಾಡಿದ್ಮೇಲೆ ನಿಮ್ಗೆ ಸಹಕಾರ ಕೊಡಿ ಅಂತ ಒಂದು ಡಿಪಾಸಿಟ್ ಮಾಡಿ ನಾವು 2 ಜನ ಸೆಕ್ರೆಟರಿ ಆಗಿ ಇವಾಗ ಒಂದು 8 ತಿಂಗಳ ನಡೀತಾ ಇದೆ. ಇದ್ರಲ್ಲಿ ಏನಾಗಿದೆ ಅಂದ್ರೆ ನಾವು ಕಣ್ಮಟ್ಟಿಗೆ ಒಂದು 20-23 ವರ್ಷದಿಂದ ಬರೀ ಗಂಡಗುಂಡಿ ನಡೀತಾ ಇದೆ. ಅದು ಬರೀ ಅನ್ಯಾಯ ಹೊರತು ನ್ಯಾಯ ಇಲ್ಲ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ 1000 ಜನ ಬಂದು ಹೋದ್ರು. ಅದು ವಿಡಿಯೋದಲ್ಲಿ ಮಾತಾಡಿದ್ರು ನಿಮ್ಗೂ ಗೊತ್ತು. 1-2 ವರ್ಷದಿಂದ ನಾನು ಮಾತಾಡಿದ್ದೀನಿ. ಅದ್ರ ಮುಖಾಂತರ ಏನಾಗದೆ ಅಂದ್ರೆ ಬಂದು ಚೌಕ್ ಕೊಡ್ತಿರೋ ಹೊರತು ಯಾರು ಒಳ್ಳೇದ್ ಮಾಡಲ್ಲ. ಅವ್ನು ಹೋದ ಅವ್ನ್ ತಿನ್ಕಂದ ನನಗ್ ಕೊಡ್ತಾ ಇಲ್ಲ ಇವನು ಮೋಸ ಮಾಡ್ತಾನೆ. ಬರೀ ಇದೇ ನಡೀತಾ ಇರೋದು. ನಡ್ಕ ಹೋಯ್ತಾ ಇದೆ. ಸುಮ್ನೆ ಹೇಳ್ಕೆ ಮಾತಿಂದ ಒಂದು 30 ಜನ ಗಂಗ ಕಟ್ಟೋದು ಈ ತರ ಎಲ್ಲ ನಡೀತಾ ಇದೆ. ಅದಕ್ಕೋಸ್ಕರ ಈ ಕುದಿಸೋರು ಏನಂದ್ರೆ ಇವಾಗ ನಮಗೆ ರಿಟೈರ್ಮೆಂಟ್ 8 ಲಕ್ಷ ಸ್ಪಾಟ್ ಡೆತ್ತು. ಇದು 5 ಲಕ್ಷ ರಿಟೈರ್ಮೆಂಟ್ 5 ಲಕ್ಷ ರಿಟೈರ್ಮೆಂಟ್ ಸ್ಪಾಟ್ ಡೆತ್ತು 8 ಲಕ್ಷ ಬೋನಸ್ ಇದು 25 ಸಾವಿರ ಅಂತ ಹೇಳಿದ್ದಾರೆ. ಅಷ್ಟು ಕೊಡಕ್ಕೆ ಇವರತ್ತ ಸಾಧ್ಯತೆ ಇಲ್ಲ. ಒಂದು ಅವ್ರು ಕೊಟ್ಟಿದ್ದು ಒಪ್ಕೊಂಡ್ರೆ ನಮ್ಮ 300 ಜನನೂ ಆಯ್ಕೆ ಆಗಿ ಜೈ ಅಂದ್ರೆ ಮಾತ್ರ ಸಹಕರಿಸಬಹುದು, ಇಲ್ಲ ಅಂದ್ರೆ ಇಲ್ಲ. ಇಷ್ಟೇ ನನ್ನ ಕೊನೆ ತೀರ್ಮಾನ ಮಾತು. ನಾವು ಇಲ್ಲಿ ಕೂಲಿ ಕಾರ್ಮಿಕರು
ಇಲ್ಲಿ ಅವರು 8 ಲಕ್ಷ ಕೊಡ್ತೀನಿ 5 ಲಕ್ಷ ಕೊಡ್ತೀನಿ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಏನು ಆದಾಯ ಬರುತ್ತೆ ಅದ್ರ ಮೇಲೆ ನೋಡಿ ನಾವು ಒಂದು ಡಿಸಿಷನ್ ತಗೋಬೇಕು. ಈಗ ಆದಾಯದ ಮೀರಿ ಮಾಡ್ತಾರೆ ಕೆಲಸಗಳು. ಇದು ನಮ್ಮ ಅಧ್ಯಕ್ಷರಿಗೆ ಇದೇ ಕೊಡ್ತೀನಿ ಅಂತ ಬರವಣಿಗೆ ಆಗಿ ಪಕ್ಕ ಮಾಡ್ತೀನಿ ಅಂದ್ರೆ ಅವ್ರಿಗೆ ಜಯ ಅಂತೀವಿ. ಅರ್ಥ ಆಯ್ತಾ? ಪಕ್ಕ ಅಧ್ಯಕ್ಷರ ಸಮ್ಮುಖದಲ್ಲಿ ಅಧ್ಯಕ್ಷರು ಸೇರಿಸ್ಕೊಂಡು ಈ ಮಟ್ಟದಲ್ಲಿ ಕೊಡ್ತಾನೆ ಅಂತ ಅಂದ್ರೆ 8 ಲಕ್ಷ 25,000 ಇವೆಲ್ಲ ಕೊಡ್ತೀನಿ ಅಂದ್ರೆ ಒಂದು ಆದಾಯ ಮೂಲ ತಿಳ್ಕೊಂಡು ಕೊಡ್ಬೇಕು. ಆದಾಯ ಎಲ್ಲಿಂದ ತಗೋಬರ್ತಾನೆ ಏನ್ ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತದು. ಅದ್ರಿಂದ ನಮ್ಮ ಆದಾಯದಲ್ಲಿ ಏನಿದೆ, ನಮ್ಮ ಸಂಘ ಸಂಸ್ಥೆಗೆ ಏನ್ ಬರುತ್ತೆ ಆದಾಯದಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. 2 ಲಕ್ಷ ಕೊಡ್ತೀವಿ, ಒಂದು ಏನು 5,000 4,000 ಕೊಟ್ಕೊಂಡು ಹೋಗ್ತಾ ಇದೀವಿ. ಸತ್ತೋರ್ಗೆ ಬಟ್ಟೋರ್ಗೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಆದಾಯ ಮೂಲೆಯಲ್ಲಿ ಇಷ್ಟೊಂದು ಪ್ರೆಜರ್ ಆಗಿ ಜಾಸ್ತಿ ಕೊಡ್ತೀರಿ ಅಂದ್ರೆ ಎಲ್ಲಿಂದ ತಂದು ಹಾಕ್ತಾರೆ? ಇದು ನಮ್ಮ ಒಂದು ಇದು ನಮ್ಗೆ ಆದಾಯ ಇಲ್ದೇನೆ ಇಷ್ಟೊಂದು ತಂದು ಹಾಕ್ಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ? ಅದು ಮೂಲ ಬೇಕಲ್ರ ನಮ್ಗೆ ಅಲ್ವಾ? ಏಕದಮ್ ನಾನು ಬಂದು 8 ಲಕ್ಷ ಕೊಡ್ತೀನಿ 10 ಲಕ್ಷ ಕೊಡ್ತೀನಿ ನಮ್ಮ ಹುಡುಗರಿಗೆ ಎಲ್ಲರಿಗೂ ಆಸೆ. ಅವ್ರಿಗೇನು ಗೊತ್ತಿಲ್ಲ. ನಾನು ಕಾಲದಿಂದ ಮೂಟೆ ಹೊತ್ಕೊಂಡು ಬರ್ತಾ ಇದ್ದೀನಿ ಅಂದಿನಿಂದನು. ಈಗ ಮೂಲನೇ ಇಲ್ದೇನೆ ಇದು ಆದಾಯ ಇಲ್ಲದೆ ಎಲ್ಲಿಂದ ಕೊಡ್ತಾ ಇವನು? 300 ಜನ ಇಲ್ಲಿದ್ದಾರೆ. ಅವ್ರದ್ದು ಏನಿದೆ ಸ್ವಲ್ಪ ಗೊತ್ತಾಗ್ಬೇಕಿಲ್ಲ ನಮ್ಗೆ. ಏನ್ 300 ಜನ ಯಾರ್ ಕಡೆ ಇದೀರ ಅಂತ? ಇಲ್ಲಿವರೆಗೂ ಯಾವುದೇ ತೊಂದರೆ ಆಗಿಲ್ಲ. ಒಂದ್ ಕೂಲಿ ಜಾಸ್ತಿ ಮಾಡ್ಬೇಕು ಅಂದ್ರೆ 2 ವರ್ಷಕ್ಕೊಂದ್ಸಲ ಕೂಲಿ ಜಾಸ್ತಿ ಆಗುತ್ತೆ. ಅದ್ರಲ್ಲಿ ಒಂದ್ 50 ಪೈಸೆ ಜಾಸ್ತಿ ಮಾಡ್ಕೊಡ್ಬೇಕು ಅಂದ್ರೆ ನಮ್ ಜಾವೇದ್ ಭಾಯಿ ಬಹಳ ಓಡಾಡ್ತಾರೆ. ಅದರಿಂದ ಕೂಲಿ ಜಾಸ್ತಿ ಆಗಿದ್ರಲ್ಲಿ ಇಲ್ಲಿವರೆಗೂ ಯಾವುದೇ ದುಡ್ಡು ತಿನ್ನೋದಾಗ್ಲಿ ತಗೊಂಡು ಹೋಗೋದ್ರಲ್ಲಿ ಯಾವ್ದು ಮಾಡಲ್ಲ. ಎಲ್ಲ ಲೇಬರ್ಸ್ ಗಳಿಗೋಸ್ಕರನೇ ಅವರು ಮತ್ತೆ ಕುಡಿಯೋ ನೀರಿಂದ ಹಿಡಿದು ಪ್ರತಿಯೊಂದು ಹೆಲ್ಪ್ ಮಾಡಿಸ್ತಾರೆ. ಅದು ಅಲ್ದೇನೆ ಮುಂದೆ ಕೂರಿಸ್ಕೊಂಡು ಎಲ್ಲಾ ಜನಗಳ ಮುಂದೆ ಅವರು ಕೂಲಿ ಜಾಸ್ತಿನೇ ಆಗ್ಲಿ ಯಾವ್ದೋ ಒಂದು ಮೀಟಿಂಗ್ ಮಾಡ್ಬೇಕಾಗ್ಲಿ ಎಲ್ಲಾ ಜನಗಳನ್ನ ಒಟ್ಟು ಸೇರಿಸ್ಕೊಂಡು ಮಾಡೋದು ನಮ್ಮ ಅಧ್ಯಕ್ಷರು. ಅದು ಅಲ್ಲದೆ ಆ ಕುದ್ದುಸ್ಬಾಯಿ ಅನ್ನೋರು ಇಲ್ಲಿ ಇಷ್ಟು ಮೀಟಿಂಗ್ ನಡೆದಿದೆ. ಇಷ್ಟು ಮೀಟಿಂಗ್ ಅಲ್ಲಿ ಒಂದ್ ಮೀಟಿಂಗ್ ಅಲ್ಲಿ ಬಂದವರು ಅವ್ರನ್ನ ಕೇಳಿಸಿ ಎದುರುಗಡೆ ಕೇಳಿಸಿ ತೊಂದ್ರೆ ಇಲ್ಲ. ಈಗ ಗೂಡ್ ಸೈಡ್ ತೊಂದರೆ ನಡೀತಿದೆ ಅಲ್ವಾ? ಯಾವ ತೊಂದರೆ ಆಗಿದೆ ಈಗಲೇ ಕೇಳಬೇಕಾರೆ ಯಾವ್ದಾರ ಒಂದ್ ಮೀಟಿಂಗ್ ಅಲ್ಲಿ ಬಂದು ಸೈನ್ ಮಾಡಿ ಇಂತ ತೊಂದರೆ ಆಗ್ತಿದೆ ನಿಮ್ಮನ್ನ ಅಂತ ಏನಾರ ಕೇಳಿದ್ರೆ ಬೇಕಾರೆ ನಾವು ಒಪ್ಪಿಗೆ ಕೊಡ್ತೀವಿ. ಅವ್ರು ಇಲ್ಲಿವರೆಗೂ ಯಾವ್ದ್ರಲ್ಲೂ ಬಂದಿಲ್ಲ. ಗೂಡ್ ಸೈಡ್ ಬರ್ತಾರೆ, ಯಾವತ್ತೋ ಒಂದೊಂದ್ ದಿನ ಕೆಲ್ಸಕ್ಕೆ ಬರ್ತಾರೆ. ಅದ್ ಬಿಟ್ರೆ ಏನ್ ಕೆಲ್ಸಕ್ಕೆ ಸರಿಯಾಗಿ ಬರಲ್ಲ. ಯಾರು ಬೇಕಾದ್ರೆ ಕೇಳಿ ನಮ್ಮ ಅಧ್ಯಕ್ಷರಿಗೆ ಯಾವುದೇ ತೊಂದರೆ ಆಗಿಲ್ಲ. ಇಲ್ಲಿ ನಾವೆಲ್ಲ ನಮ್ಮ 300 ಜನಕ್ಕೆ ತೊಂದರೆ ಆದ್ರೆ ಅವರೇ ಹೇಳ್ತಾರೆ ಅದೇ ಪಟ್ಟಿ ನಾನು ಪಿತ್ಲಪಟ್ಟಿ ಹಿಡಿದು ಕೇಳಿ ಅಂತ ಅವರೇ ಕೇಳ್ತಾರೆ ಯಾವ ಕೇಳಿ ಅಂತ. ಇಲ್ಲಿವರೆಗೂ ಯಾರಿಗೂ ತೊಂದರೆ ಆಗಿಲ್ಲ. ಒಂದ್ ಜಾವೇದ್ ಭಾಯಿ ತೊಂದರೆ ಆಗಿದೆಪ್ಪ ನಾನ್ ಸುಳ್ಳು ಹೇಳಿದ್ರೆ ಇವರೆಲ್ಲ ಸುಳ್ಳು ಹೇಳ್ತಾರ. ಒಂದ್ ಜಾವೇದ್ ಅನ್ನೋರು ಮೊದ್ಲು 3,000 ರೂಪಾಯಿ ಕೊಡ್ತಾ ಇದ್ರು ಸರ್. ಮೊದ್ಲು 3,000 ರೂಪಾಯಿ ಕೊಡ್ತಾ ಇದ್ರು ಸತ್ತೋದವ್ರಿಗೆ. ಆಮೇಲಿಂದ ನಮ್ಗೆ ಯಾವ್ದು ದುಡ್ಡು ಸೌಕರ್ಯ ಯಾವ್ದು ಇರ್ಲಿಲ್ಲ. ಇವಾಗ ಅವರು ಸತ್ತೋರಿಗೆ 2 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದ್ದಾರೆ. ನಾವು 300 ಜನನ ಅವ್ರಿಗೇನೆ ಜೈ ಅಂತ ಇರೋದು. ಇವಾಗ ಹೊಸದಾಗಿ ಇವ್ರು ಬಂದವ್ರೆ ನಾವು ಮಾಡ್ಕೊಡ್ತೀನಿ ಏನೋ 5 ಲಕ್ಷ ಕೊಡ್ತೀನಿ ಫ್ಲಾಟ್ ಅಲ್ಲಿ ಸತ್ತೋದ್ರೆ 8 ಲಕ್ಷ ಕೊಡ್ತೀನಿ ಅಂತ ಅವ್ರೆ. ಇವರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಇವರು ಬರೀ 3 ದಿನ ಕೆಲಸ ಮಾಡ್ತಾರೆ. 3 ದಿನ ಕೆಲಸ ಮಾಡೋದು ಒಂದ್ ತಿಂಗಳಲ್ಲಿ 3 ದಿನ ಮಾಡ್ಬಿಟ್ಟು ಆಮೇಲಿಂದ ಬರೀತಿಲ್ಲ. 5 ಲಕ್ಷ ಎಲ್ಲಿಂದ ಕೊಡ್ತಾರೆ ಸರ್ ಪರಿಹಾರ? ಹೇಳಿ ಸರ್, ನೀವೇ ಹೇಳಿ. ಅವ್ರೇನ್ ಇದ್ ಮಾಡ್ಕೊಡ್ತಾರೋ ಪೇಪರ್ ಮಾಡ್ಕೊಟ್ಟು ಜನಗಳಿಗೆ ಜೈ ಹಾಕ್ಸಿದ್ರೆ ನಾವು ಜೈ ಅಂತೀವಿ ಸರ್ ಅವ್ರಿಗೆ. ಇಲ್ಲ ಅಂದ್ರೆ ಅನ್ನಲ್ಲ ಸರ್. 17 ವರ್ಷ ಆಯ್ತು ಜನಗಳಿಗೆ ಯಾವುದೇ ತರದಲ್ಲಿ ಸೌಲಭ್ಯ ಒಂದು ಯಾವ್ದು ಇರ್ತಾ ಇರ್ತಿಲ್ಲ. ಇವ್ರ ಅಧ್ಯಕ್ಷರು ಮಾಡಿದ್ಮೇಲೆ ನಾವೆಲ್ಲ ಆಯ್ಕೆ ಮಾಡಿದ್ಮೇಲೆ ಪ್ರತಿ ಒಂದು ಸವಲತ್ತು ನಮ್ಗೆಲ್ಲ ನೀಟಾಗಿ ಆಗಿದೆ. ಇವರಿಂದ ನಮ್ಗೆ ಯಾವುದೇ ತರ ತೊಂದರೆ ಆಗ್ಲಿ ಏನೇ ಆಗಿಲ್ಲ. ಬೇರೆಯವರು ಬಂದು ನಾನು ಜಾವೇದ್ ಖಾನ್ ಆಯ್ತಾ ಅವ್ರದಿಂದ ನಮ್ಗೆ ಏನು ತೊಂದರೆ ಆಗಿಲ್ಲ. ಇವನ್ ಬಂದ್ಬಿಟ್ಟು 5 ಲಕ್ಷ ಕೊಡ್ತೀನಿ 6 ಲಕ್ಷ ಕೊಡ್ತೀನಿ ಅಂತ ಎಲ್ಲ ಸುಮ್ನೆ ಜನ ಉಬ್ಬಿಸ್ಬಿಟ್ಟು ಎಲ್ಲ ಹೊಡೆದಾಕ್ಬೇಕು ಅಂತ ಮಾಡ್ತಾ ಇದ್ದಾನೆ. ಯೂನಿಯನ್ ಸಂಘನೇ ಯಾರು ನಿಮ್ ಜೊತೆಯಲ್ಲಿ ಅವ್ರು ಕೆಲಸ ಅವನು 3 ತಿಂಗಳಿಗೆ 4 ತಿಂಗಳಿಗೆ ಬರ್ತಾನೆ ಸರ್. ಅವ್ನ ಕೆಲ್ಸಕ್ಕೆ ಕರೆಕ್ಟ್ ಕೆಲ್ಸಕ್ಕೂ ಬರಲ್ಲ. ಜನಗಳ ಸುಮ್ನೆ 4 ಜನ ಎತ್ತೋದು ಇಳಿಸೋದು ಈ ರೀತಿ ಮಾಡ್ತಾ ಇದ್ದಾನೆ ಅವನು. ಅವ್ನ್ ಬಂದ್ಬಿಟ್ಟು ಏನ್ ಬೇಕು ಅದ್ ಮಾಡೋದು. ಇವ್ನ ಪಾಡಿಗೆ ಇವ್ನ ಕಳ್ತನ ಮಾಡ್ಕೊಂಡು ಇವ್ನ ಪಾಡಿಗೆ ಇವ್ನು ಹೋಗೋದು ಅಷ್ಟೇ. ಅದ್ ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ ಅವನು. ಈಗ ಜನಗಳು ಎತ್ತಿಡಿಯೋದು ಅದು ಇದು ಮಾಡ್ತಾ ಇದ್ದಾನೆ ಅವನು. ಏನು ಮಾಡಕ್ ಆಗಲ್ಲ ಸರ್. ಇವ್ರು ಬಂದ್ಮೇಲೆ ನಮಗೆ ಕುಡಿಯೋ ನೀರಿಂದ ಹಿಡಿದು ನಮಗೆ ಸವಲತ್ತು ಒಬ್ರು ಜಗಳ ಆಡ್ದಂಗೆ ಒಂದು ಯಾವುದೇ ತರ ಸಮಸ್ಯೆ ಆಗ್ದಂಗೆ ಅಷ್ಟು ನೀಟಾಗಿ ನಡ್ಕೊಂಡು ಹೋಯ್ತದೆ ಯೂನಿಯನ್. ಆದ್ರೆ ಈಗ ಇವನ್ ಬಂದ್ಬಿಟ್ಟು ಇದಕ್ಕೆ ಪುಡಿ ಆಗ್ತಾ ಇದ್ದಾನೆ ಇವನು. ಇವನ್ ಏನು ಮಾಡ್ಕೊಡಕ್ ಆಗಲ್ಲ ಸರ್. ಇವನ್ ಜೀವನ ಇವನ್ ಮಾಡೋದೇ ಕಷ್ಟ ಆಗಿದೆ. ಇವನು ಇಲ್ಲೇ ದುಡಿತಾ ಇಲ್ಲ. ಇನ್ ಯಾರಿಗ್ ಮಾಡ್ಕೊಡ್ತಾನೆ ಸರ್? ನಮಗೆ ಸಂಪಾದನೆ ಬರ್ತಾ ಇರೋದು ಎಷ್ಟು ಸರ್? ರೇಖೋ ಕಂಟ್ರಾಕ್ಟರ್ ಕಡೆಯಿಂದ ಅಲ್ಪ ಸ್ವಲ್ಪ ನಾವ್ ಇಸ್ಕೊಂಡಿ ಏಟ್ ಆಗಿದ್ಕೆ ಅದಕ್ಕೆ ಇದಕ್ಕೆ ಮಾಡ್ಕೊಂಡು ನಾವು ಹೋಯ್ತಾ ಇದೀವಿ. ಅದು ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ. ಇವ್ನು ಲಕ್ಷಾಂತರ ರೂಪಾಯಿ ತಂದ್ಕೊಳಕ್ಕೆ ಸರ್ ಇಲ್ಲ ಕೊಳ್ಳೆ ಹೊಡಿತಾ ಇದಾರೆ ಇವರು ಕೊಡಕ್ಕೆ. ಇವ್ನು ಇಷ್ಟೆಲ್ಲ ಬಂದ್ ಮಾಡ್ತಾವನೆ. ಇವತ್ತು ಕೆಲಸ ಎಲ್ಲ ನಿಲ್ಸಕ್ಕೆ ಇವನೇ ದಾರಿ ಮಾಡ್ಬಿಟ್ಟು ಮಾಡ್ತಾ ಇದ್ದಾನೆ ಅವನು. ಜನಗಳು 200 ಜನ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾನೆ ಅವನು. 300 ಜನ ಇರೋದಪ್ಪ. ಆಯ್ತಾ? ಹಂಗಾಗಿ ಸರ್ ನಾವ್ ಏನೇ ಆದ್ರೂ ನಾವು ಜಾವೇದ್ ಖಾನ್ಗೆ ಸರ್ ಜಯ ಅನ್ನೋದು. ನಾವು ಬೇರೆ ಯಾರಿಗೂ ಜಾವೇದ್ ಖಾನ್ಗೆ
ಹಿಂಗೆ 3 ತಿಂಗಳು ಕುರ್ಚಕ್ ಬಂದ್ ಮಾಡಿರ್ತಾ ನೀನು ESC PF ಎಲ್ಲ ಮಾಡ್ತೀನಿ ಅಂತ ಏನು ಕೆಲಸ ಬರ್ದಂಗ್ ಮಾಡ್ಬೇಕ ಅವ್ರ ಹುದ್ದೂಸ್ ಅಬ್ದುಲ್ ಹುದ್ದೂಸ್ ಈ ತರ ಮಾಡಿ ಜನಕ್ಕೆಲ್ಲ ಈ ಕಡೆ ಆ ಕಡೆ ಹೋಗ್ಬೇಕು ಕೆಲಸ ಮಾಡ್ಬೇಕು ಕಷ್ಟ ಪಡ್ಬೇಕು ಹಂಗ್ ಮಾಡ್ದ ನೀನ್ ಯಾರಂತಾನೆ ಎಷ್ಟು ಜನ ಗೊತ್ತಿಲ್ಲ ಇಲ್ಲಿ ಬಂದು ಕೆಲಸ ಮಾಡ್ತೀನಿ ಅಂತ ಮೊದ್ಲು ನಿಲ್ಸ್ಬಿಟ್ಲು ಪನಿಷ್ಮೆಂಟ್ ಕಟ್ಟಿ ಹೆಂಡತಿ ಮಕ್ಕಳಿಗೆ ಕರ್ಕೊಂಡ್ ಬಂದು ಏನೋ ತಿರ್ಗಾ ಎಲ್ಲ ಹೇಳಿ ಸೇರಿಸ್ದು ತಿರ್ಗಾ ಪದೇ ಹಿಂಗೆ ಮಾಡ್ತಾರೆ ಇವನನ್ನು ನಡ್ಸಕ್ಕೂ ಕೊಡಕ್ಕಿಲ್ಲ ನಡ್ಸಕ್ಕೂ ಈ ಕೈಲಿ ಆಗಕ್ಕಿಲ್ಲ ಸುಮ್ನೆ ಬರೀ ಮೋತಾನೆ ಮಾಡತ್ತಿವ್ರು ಯಾರಿಗೂ ಒಳ್ಳೇದಿದ್ರು ₹100 ಯಾರಿಗೂ ಹೆಲ್ಪ್ ಮಾಡಿಲ್ಲ ಇವ್ರು ಏನ್ ಮಾಡ್ಕೊಡ್ತಾರೆ 300 ಜನ 200 ಜನ ಮೇಲೆ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಬಂದಿರೋದು ಯಾರಿಗೂ ಒಳ್ಳೇದ್ ಮಾಡಕ್ ಬಂದಿಲ್ಲ ಸರ್ ಇವನು. ಈಗ 300 ಜನ ಕೈ ಎತ್ಬಿಟ್ಟು ಯಾರ್ದು ಸಹಕಾರ ಇದೆ ಹೇಳಿ. ಇದೇ ಮಾಡ್ತಿದ್ರೆ ಅವ್ನೆಲ್ಲ ಸೈನ್ ಮಾಡಿ ನಮ್ಮ ಪನಿಷ್ಮೆಂಟ್ ಕೊಟ್ಟು ಬುಡ್ಜೆಟ್ ಅವ್ನು ಯಾರು ಇರ್ಲಿ ಡಿಸ್ಟ್ರಿಕ್ಟ್ ಅವನು ಯಾರು ಇರ್ಲಿ ಎಲ್ಲರಿಗೂ ಅಷ್ಟೇ ಏನಿದ್ರು ಒಂದೇ ಮಾತು ಈಗ ಅವನೇ ಒಂದೇ ನಾಟಕ ಬೇಡ ಎಲ್ಲ ಈಗ ಮೀಡಿಯಾ ಐತಾ ಎಲ್ಲ ಈಗಲೇ ಹೇಳ್ಬಿಡಿ ಮನ್ಸಲ್ಲಿ ಏನೇನೈತೆ ಮಾಡ್ಬಿಟ್ಟು ಏನಿದ್ರು ಮುಂದೆ ಬರೀ ಇದು ಆಗೈತಿ ಇವರು ಕೆಲಸ ಮಾಡಕ್ಕೂ ಕೊಡಕ್ಕಿಲ್ಲ ಮಾಡಕ್ಕೂ ಇಲ್ಲ ಯಾವತ್ತೋ ಬರ್ತಾನೆ ಯಾವಾಗೋ ಬಂದು ಎಂದು ನಾನ್ ಮಾಡ್ತೀನಿ ಇವ್ರು ಜೀವನ ಅಂತಾನೆ ಇಲ್ಲ 25 ಕೋಟಿ ನೋಡೇ ಇಲ್ಲ ಇವರೆಲ್ಲ 5 ಲಕ್ಷ ಏನ್ ಕೊಡೋಣ ₹500 ಕೊಡೋಕೆ ಎಷ್ಟಿಲ್ಲ ಇವರೆಲ್ಲ ಮಾಡ್ಕೊಡ್ತಾರ ಇಷ್ಟೇ ನಿಮ್ದು ಜಾವೇದ್ ಖಾನ್ ಇರೋದಂತ ಯಾರು